ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾವು ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ, ನಡೆ ಕನ್ನಡ ಎಂಬ ಹೇಳಿಕೆಯನ್ನು ನೀಡಿದಂಥ ಹಾಗೂ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದಂಥ ಮಂಜೇಶ್ವರ ಗೋವಿಂದ ಪೈ ಅವರ ಕುರಿತು ನೋಡೋಣ. ಗೋವಿಂದ ಪೈ ಅವರು ಮಾರ್ಚ್ 23, 1883ರಲ್ಲಿ ಜನಿಸಿದರು. ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ. ಇವರಿಗೆ ಬಿರುದುಗಳು: ಮೊದಲ ರಾಷ್ಟ್ರಕವಿ, ಪ್ರಾಸರಹಿತ ಕವನ ರಚಿಸಿದ ಮೊದಲಿಗರು, ಇವರ ಅಭಿನಂದನಾ ಗ್ರಂಥ ದಿವಿಗೆ, ಇವರ ಆತ್ಮಕಥೆ ಕನ್ನಡದ ಮೋರೆ, ಇವರ ಕಂಡ ಕಾವ್ಯಗಳೆಂದರೆ ವೈಶಾಖ 1946ರಲ್ಲಿ ರಚನೆಯಾದಂಥ, ಎರಡನೇದು ಗೋಲ್ಗೊತ್ತಾ 1931, ಪ್ರಭಾಸ ಇದೊಂದು ಅಪೂರ್ಣ ಕಂಡ ಕಾವ್ಯ ಆಗಿದೆ. ಇವರ ಕವನ ಸಂಕಲನಗಳು ನೋಡೋದಾದರೆ ಗಿಳಿವಿಂಡು, ನಂದಾದೀಪ, ಭಕ್ತವಾಣಿ ಸಂಗ್ರಹ, ಉದ್ಘೋಷ, ಹೃದಯರಂಗ, ಯುಗಂತ, ಇಂಗಡಳು, ವಿಟಂಗ ಮತ್ತು ಇನ್ನೊಂದು ಹೊಲಿಗೆನು ಯಾರು. ಗೋವಿಂದ ಪೈ ಅವರ ಮೊದಲ ಕವಿತೆ ಅಂದರೆ ಸುವಾಸಿನಿ. ಇದು 1900ರಲ್ಲಿ ರಚನೆಯಾಗಿದ್ದು. ಇವರ ಪ್ರಮುಖ ನಾಟಕಗಳು ನೋಡೋದಾದರೆ ಹೆಬ್ಬೆರಳು, ಚಿತ್ರಬಾನು, ತಾಯಿ, ನೋ ನಾಟಕಗಳು. ಇವರ ನೀಳ್ಗವನಗಳು ನೋಡೋದಾದರೆ ಗೋಲ್ಗೊತ್ತಾ ನಾಟಕ, ಯೇಸುವಿನ ಕೊನೆಯ ದಿನವನ್ನು ಇದು ಚಿತ್ರಿಸುತ್ತದೆ. ಎರಡನೇದು ವೈಶಾಖ, ಬುದ್ಧನ ಕೊನೆಯ ದಿನವನ್ನು ಚಿತ್ರಿಸುತ್ತದೆ. ಇವರ ಕೃತಿಗಳು ನೋಡೋದಾದರೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ, ಎರಡನೇದು ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ, ಮೂರನೇದು 3 ಉಪನ್ಯಾಸಗಳು, ನಾಲ್ಕನೇದು ಭಗವಾನ್ ಬುದ್ಧ, ಐದನೆಯದು ಶ್ರೀಕೃಷ್ಣ ಚರಿತ್ರೆ. ಇವರ ಪ್ರಬಂಧ ಸಂಕಲನ ಎಂದರೆ ಬರಹಗಾರನ ಹಣೆಬರಹ. ಇವರ ಪ್ರಮುಖ ಸಾಲುಗಳು ನೋಡೋದಾದರೆ ಮೊದಲನೇದು ತಾಯೇ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಎರಡನೇದು ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ, ನಡೆ ಕನ್ನಡ, ಮೂರನೇದು ಎಲವೋ ದುರಳ ನಿಷಾದಿ ಕೊಂಚಿ ಏನಿಂದಂ, ನಾಲ್ಕನೇದು ಹರಸು ತಾಯೇ ಸುತರ ಕಾಯೇ ನಮ್ಮ ಜನ್ಮದಾತೆಯೇ. ಇವರು ಕನ್ನಡದ ಮೊದಲ ಸುನೀತವಾದಂಥ ಕವಿತಾವತಾರ ಕವನವನ್ನು 1916ರಲ್ಲಿ ರಚನೆ ಮಾಡಿದರು. ಇವರ ಮೊದಲ ಖಂಡಕಾವ್ಯ ಅಥವಾ ಕನ್ನಡದ ಮೊದಲ ಕಾವ್ಯ ಗೋಲ್ಗೊತ್ತಾ 1913. ಪ್ರಾಸವನ್ನು ತ್ಯಜಿಸಿದವರು, ಹೊಸಗನ್ನಡದ ಪದ್ಯರಚನೆಗೆ ಬುನಾದಿ ಹಾಕಿಕೊಟ್ಟವರು ಇವರೇ ಗೋವಿಂದ ಪೈ ಅವರು. ಇವರಿಗೆ 1950ರಲ್ಲಿ ಮುಂಬೈನಲ್ಲಿ ನಡೆದ 34ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು ಇವರು. ಮತ್ತು ಗೋವಿಂದ ಪೈ ಅವರನ್ನು 1949ರಲ್ಲಿ ಧರ್ಮಸ್ಥಳದ ಜೀನರಾಜ ಹೆಗಡೆಯವರು ಧರ್ಮಸ್ಥಳದಲ್ಲಿ ಸನ್ಮಾನಿಸಿದರು. ಗೋವಿಂದ ಪೈ ಅವರನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ. ಗೋವಿಂದ ಪೈ ಅವರು ಊಹಿಸಿರುವಂತೆ ಕ್ರಿಸ್ತಶಕ 634ರಲ್ಲಿ ಕೆತ್ತಲ್ಪಟ್ಟ ಐಹೊಳೆ ಶಾಸನದ ಕರ್ತೃ ಬಂದ್ಬಿಟ್ಟು ರವಿಕೀರ್ತಿ. ಅಂದರೆ ಇವರು ಹೇಳಿದ ಪಾಯಿಂಟಲ್ಲಿ ಅವ್ರು ಇನ್ನೊಂದು ಪ್ರಸಿದ್ಧವಾದ ಹೇಳಿಕೆ ಹೇಳ್ತಾರೆ. ಅದೇನೆಂದರೆ, ಕಲಿಕೆಗೆ ಆ ಪ್ರಾಯ ಈ ಪ್ರಾಯ ಎಂಬುದಿಲ್ಲ, ಸಾಯುವ ತನಕ ಕಲಿಯುತ್ತಿರಬೇಕು, ತನ್ನನ್ನು ತಿದ್ದಿಕೊಳ್ಳುತ್ತಿರಬೇಕು. ಅಂದರೆ ಇವರ ಗೋವಿಂದ ಪೈ ಅವರ ಇದೊಂದು ಪ್ರಸಿದ್ಧ ಹೇಳಿಕೆ ನೋಡಿ. ಗೋವಿಂದ ಪೈ ಅವರ ಉಲ್ಲೇಖಿಸಿದ ಟಾಲೆಮಿ ಗುರುತಿಸಿದ ಕರ್ನಾಟಕ ಸ್ಥಳ ಯಾವುದಂದರೆ ಮುದುಗಲ್ಲು ಅಂತ. ಇಲ್ಲಿಗೆ ಇವ್ರದ ಪರಿಚಯ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಬ್ಬರ ರಾಷ್ಟ್ರಕವಿ ಕುರಿತು ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.